ಇಲ್ಲೇ ಮಾತಾಡ್ಲಾ ಬೇರೆ ಮಾತಾಡ್ಲಾ? ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸೋದಾದ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೆಟ್ರೋ ಆ್ಯಡ್ ಮಾಡ್ತಾ ಇದೀವಿ. ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದೇನು ತಯಾರಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡಿಸಿ ಅಂತ ಹೇಳ್ತಾರೆ. ಬರೀ 10% 12% ದುಡ್ಡು ಬರ್ತಾ ಇದೆ. ಅದಕ್ಕೆ ಅವ್ರೇನು ಪಾಪ ಮಾತಾಡ್ತಾ ಇಲ್ಲ. ಅವರು ಕೆಲವು ಏನೋ ಸಜೆಷನ್ಸ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ. ಆಫೀಸರ್ಸ್ ಕೊಟ್ಟು ಮಾಡ್ತೀನಿ. ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ, ಅಲೋ ಮಾಡಿ, ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ. ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ. ಇನ್ನು ಆ ಬಸ್ಗಳನ್ನ ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು, ಪವರ್ ಪಾಯಿಂಟ್. ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ. ಆಮೇಲೆ BMLT ಅದನ್ನು ಇದನ್ನು ಮಾಡಬೇಕು, ಫೀಡರ್ ಬಸ್. ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದ್ರು. ಇಲ್ಲ ಅದೇನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದೆ. ಎಷ್ಟು ದುಡ್ಡು ಕೊಟ್ಟು ಕಳಿಸಿದ್ದೆ, ಅದೇ ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ. ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ, ನಡೀಲಿ 4 ಜನ MPಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ, ನಾನು ಬರ್ತೀನಿ, ಒಂದಷ್ಟು ದುಡ್ಡು ಕೊಡಿಸಿ ಏನೇನು ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ. ಸೊ ಅವರು ಟನಲ್ ನಾನು ಹೇಳಿದೆ, ಲಾಲ್ಬಾಗ್ ನೀವು ತಿಳ್ಕೊಂಡಂಗೆ 6 ಎಕರೆ ಎಲ್ಲ ಮಾಡ್ತಾ ಇಲ್ಲ. ಒಂದು ಸ್ಪಾಲ್ ಓಪನಿಂಗ್ ಪಾಯಿಂಟು ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು, ಎಲ್ಲರೂ ಒಂದು ಮಾಡಬೇಕಲ್ಲ, ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದೆ ನಾನು. ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಾನು ಅವ್ರ ಪಾರ್ಟಿ ಲೀಡರ್ಸ್ ಹತ್ರೆಲ್ಲ ನಾನು ಮಾತಾಡಿದ್ದೀನಿ. ಆಮೇಲೆ 70% ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ORR, BRTS ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ದುಡ್ಡನ್ನ. ನಾನು ಹೇಳಿದ್ರೆ ನಡಿಯಪ್ಪ, ಸೋಮಣ್ಣವ್ರ ಹತ್ರ ಮಾತಾಡೋಣ, ಇವ್ರ ಹತ್ರ ಮಾತಾಡೋಣ, ತಗೊಳ್ಳಿ, ದುಡ್ಡು ಕೊಡಿ, ವಿ ಆರ್ ರೆಡಿ ಟು ಡೂ ದಟ್. ಲಾಸ್ಟ್ 10 ಇಯರ್ಸಿಂದ ನಾವು ಆ ಹೊಸ ರೈಲ್ಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಇದೆಯಲ್ಲ ಸಬ್ಬರ್ಬನ್ ರೈಲ್ನ ಜಾಸ್ತಿ ಮಾಡಬೇಕು ಅಂತಾರೆ. ಇನ್ನು ಒಂದು ಮಾಡೋಕ್ಕಾಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದರೆ ಏನು, ಬರೀ ನೀನು ಸಲಹೆ ಕೊಡೋಕೆ ಹೋಗ್ಬೇಡ, ದುಡ್ಡು ತೊಗೊಂಡು ಬಾಪ ಅಂತ ಹೇಳಿದ್ದೀನಿ. ಹೌದಪ್ಪ, ಆಯ್ತಪ್ಪ. ಈಗ ಯಾರು ಈಗ ನೀವು ಬರೋದು, ನೀವು ಇಲ್ಲಿಗೆ ಬರ್ತಾ ಇದ್ದೀರಾ, ನಿಮ್ಮ ಗಾಡಿ ತರೋದನ್ನ ನಿಲ್ಸೋಕ್ಕಾಗ್ತದಾ? ಎಲ್ಲರೂ ಸೋಷಿಯಲ್ ಆಬ್ಲಿಗೇಷನ್ನು. ಗಂಡ ಹೆಂಡತಿ ಇಬ್ಬರು ಕಾರಲ್ಲಿ ಓಡಾಡಬೇಕು, ಮಕ್ಳನ್ನ ಕಾರಲ್ಲಿ ಓಡಬೇಕು, ಸ್ಕೂಲಲ್ಲಿ ಮಕ್ಕಳಿಗೆ ಕಾರಲ್ಲಿ ಕಳಿಸ್ಕೊಡ್ಬೇಕು. ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವು ಗಾಡಿನೇ ತೊಗೋಬೇಡ, ಅವ್ರು ಅನೌನ್ಸ್ ಮಾಡಲಿ, ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರೆಲ್ಲ ಮನೇಲಿ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋಲ್ ಓಡಾಡಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವ್ರು ಅಪೀಲ್ ಕೊಡಲಿ. 4 ಜನ MPಗಳಿದ್ದಾರಲ್ಲ, ಯಾರು ಮಾಡ್ತಾರೆ? ಇದು ಕಾರಿಲ್ಲ ಅಂದರೆ ಮನೆಗೆ ಎಣ್ಣೆ ಕೊಡಲ್ಲ. ಈ ಸೋಷಿಯಲ್ ಆಬ್ಲಿಗೇಷನ್ ಅವ್ರಿಗೆ ಇನ್ನ ಪಾಪ ಅವ್ರಿಗೆ ಅರಿವಿಲ್ಲ. ಅದೆಲ್ಲ ಒಂದು ನೋಡಪ್ಪ, ಅವ್ರು ಏನು ಬೇಕಾದ್ರೆ PL ಹಾಕೊಳ್ಳಿ. ನಾನು ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಕೋರ್ಟೇ ಬೇಕಾದ್ರೆ ಒಂದು ಕಮಿಟಿನ ಸೆಟ್ ಮಾಡಿಬಿಟ್ಟು ಎಲ್ಲ ಸ್ಪಾಟ್ನ ಇನ್ಸ್ಪೆಕ್ಟ್ ಮಾಡಿ. ನಾನೇನಾದ್ರು ತಪ್ಪು ಮಾಡಿದ, ನಮ್ಮ ಆಫೀಸರ್ ತಪ್ಪು ಮಾಡಿದರೆ ಸ್ಟಿಲ್ ವಿ ಆರ್ ರೆಡಿ ಟು ರೀಲುಕ್. ಇದನ್ನು ತಪ್ಪೇನಾದ್ರು ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ, ನಾವು ಸೆಟ್ರೇಟ್ ಮಾಡೋಕ್ಕೂ ತಯಾರಿದ್ದೀವಿ. ಎನಿಥಿಂಗ್ ಇಸ್ ಸರ್, ಎಲ್ಲ ಸ್ಟಡಿ ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತ ಹೇಳಿದ್ರು. ಏನು ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂಥದ್ದು ಕಾಣಲಿಲ್ಲ. ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರು ಏನೇನು ಕೊಟ್ಟಿದ್ದಾರೆ. ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರಿಗೆ ಮಾತಾಡ್ತೀವಿ. ಖಾಲಿ ಟ್ರಂಕ್ ಅಂತ ದುಡ್ಡಪ್ಪ, ದುಡ್ಡು ಕೊಡಬೇಕು. ಬರೀ ಮಾತು ಟ್ವೀಟ್ ಮಾಡೋದಾಗೋದಿಲ್ಲ. ಹೋಗ್ಬೇಕು, ಪ್ರೈಮ್ ಮಿನಿಸ್ಟರ್ ಹತ್ರ ದುಡ್ಡು ಕೊಡಿಸ್ಬೇಕು. ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ನೀನು ಕೊಡ್ತೀಯ ಸಜೆಷನ್? ಬೆಳಗ್ಗೆ ಎದ್ರೆ ಸಜೆಷನ್ ಕೊಡ್ತಾ? ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ದುಡ್ಡು ಬರಬೇಕಲ್ಲಪ್ಪ. ದುಡ್ಡು ಇಲ್ಲದೆ ಏನು ಮಾಡೋಕ್ಕಾಗ್ತದೆ? ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ, ಟನಲ್ ಬೇಡ ಅಂತ ಹೇಳ್ತೀರಿ. ಏನು ನಾವು ಇದರ ಮೇಲ್ಗಡೆ ಎತ್ಕೊಂಡು ಹೋಗೋಕ್ಕಾಗ್ತದಾ? ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ? ಬಸ್ಸಲ್ಲಿ ಯಾರು ಅವ್ರಿಗೆ ಸ್ಟೇಟಸ್ ಬೇಕು. ಅವನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು. ಅವನಿಗೆ ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡೋಕ್ಕಾಗ್ತದಾ?